ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವಿದ್ಯಾರ್ಥಿನಃ ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತಕಕ್ಷಾಂ ಹಾರ್ದಂ ಸ್ವಾಗತಂ. ಅದ್ಯತನ ಪಾಠೆ ಷಷ್ಠಃ ಪಾಠಃ ತಿಗಂತಂ इति व्याकरणपाठं पठामः. अस्मिन् वर्गे आत्मनेपदक्रियापदेषु लट् लङ् लोट् लृट् विधिलिङ्गलकाराणां ವಿಷಯ ಅವಲೋಕಯಾಮಃ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಆತ್ಮನೇಪದ ಕ್ರಿಯಾಪದಗಳಲ್ಲಿ ಲಟ್ಲಕಾರ, ಲಂಗ್ಲಕಾರ, ಲೋಟ್, ಲೃಟ್ ವಿಧಿಲಿಂಗ ರೂಪಗಳು 9 ರೂಪಗಳ ಬಗ್ಗೆ ಇವತ್ತು ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಪಶ್ಯಂತು. ಕ್ರಿಯಾಪದಸ್ಯ ಮೂಲಂ ಧಾತುಃ. ಧಾತೋಃ ವಿಕರಣಪ್ರತ್ಯಯಸ್ಯ ವಿಕರಣಪ್ರತ್ಯಯ ಆಖ್ಯಾತಪ್ರತ್ಯಯೋಃ ಯೋಗೇನ ಕ್ರಿಯಾಪದ ರೂಪಂ ಸಿದ್ಧ್ಯತಿ. ಧಾತುಃ ನಾಮ ಕಿಂ? ಧಾತುಃ ನಾಮ ಕ್ರಿಯಾಪದಸ್ಯ ಮೂಲಂ ಧಾತುಃ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿ ಕರಿತೇವೆ. ಕ್ರಿಯಾಪದಾನಾಂ ಮೂಲ ಶಬ್ದರೂಪಂ ಧಾತುಃ ಇತಿ ಕಥಯತಿ. ಆ ಧಾತುವನ್ನು ನಾವು ಪ್ರಕೃತಿ ಎಂಬ ಶಬ್ದದಿಂದಲೂ ಕೂಡ ನಾವು ಕರೆಯುತ್ತೇವೆ. ಧಾತೋಃ ವಿಕರಣಪ್ರತ್ಯಯ ಆಖ್ಯಾತ ಪ್ರತ್ಯಯಯೋಃ ಯೋಗೇನ ಕ್ರಿಯಾಪದ ರೂಪಂ ಸಿದ್ಧ್ಯತಿ. ಮೂಲ ಕ್ರಿಯಾಪದದ ಮೂಲ ರೂಪವಾದ ಧಾತುವಿಗೆ ವಿಕರಣ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳನ್ನು ನಾವು ಸೇರಿಸಿದಾಗ ಪೂರ್ಣರೂಪದ ಕ್ರಿಯಾಪದವು ಸಿದ್ಧಿಸುತ್ತದೆ. ಉದಾಹರಣಾರ್ಥಂ ಭೂ ಇತಿ ಧಾತುನಾ ಸಹ ಆ ಇತಿ ವಿಕರಣ ಪ್ರತ್ಯಯಸ್ಯ ಏವಂ ತಿ ಇತಿ ಆಖ್ಯಾತ ಪ್ರತ್ಯಯಸ್ಯ ಚ ಯೋಜನೇನ ಭವತಿ ಇತಿ ಕ್ರಿಯಾಪದಂ ಸಿದ್ಧಂ ಭವತಿ. ಒಂದು ಕ್ರಿಯಾಪದ ಆಗಬೇಕು ಅಂತಾದರೆ ಧಾತು, ಉದಾಹರಣೆಗೆ ಭೂ ಎನ್ನುವಂತಹ ಧಾತು, ಭವತಿ ಕ್ರಿಯಾಪದ, ಭೂ ಧಾತು, ವಿಕರಣ ಪ್ರತ್ಯಯ ಆ ಎನ್ನುವಂತಹ ವಿಕರಣ ಪ್ರತ್ಯಯವನ್ನು ಮತ್ತು ತಿ ಎನ್ನುವಂತಹ ಆಖ್ಯಾತ ಪ್ರತ್ಯಯ, ತೀತಃ ಅಂತಿ ಸೀತಃ ಥ ಆಖ್ಯಾತ ಪ್ರತ್ಯಯಗಳು, ತಿ ಎನ್ನುವಂತಹ ಆಖ್ಯಾತ ಪ್ರತ್ಯಯವನ್ನು ಸೇರಿಸಿದಾಗ ಪೂರ್ಣವಾದ ಕ್ರಿಯಾಪದ ಭವತಿ ಆಗುತ್ತಾನೆ, ಆಗುತ್ತಾಳೆ ಎಂಬ ಕ್ರಿಯಾಪದವು ಉಂಟಾಗ್ತದೆ. ಧಾತುನಾಂ ಪ್ರತ್ಯಯೈಃ ಸಹ ಮೇಲನೇನ ಕ್ರಿಯಾಪದಾನಾಂ ನಿರ್ಮಾಣಂ ಭವತಿ. ಇದಿಷ್ಟು ಗೊತ್ತಿರಬೇಕು. ಧಾತುವಿಗೆ ಪ್ರತ್ಯಯಗಳನ್ನು ಸೇರಿಸಿದಾಗ ಕ್ರಿಯಾಪದವು ಉಂಟಾಗುತ್ತದೆ. ಅಗ್ರೆ ಪಶ್ಯಾಮ. ಕ್ರಿಯಾಪದಂ ತಿಗಂತಂ ಇತ್ಯಪಿ ವ್ಯವಹ್ರಿಯತೆ. ಕ್ರಿಯಾಪದಸ್ಯ ತಿಗಂತಂ ಇತಿ ನಾಮಾಂತರಂ ಅಸ್ತಿ. ನಾವು ಕ್ರಿಯಾಪದಕ್ಕೆ ತಿಗಂತ ಎಂಬುದಾಗಿಯೂ ಕೂಡ ಮತ್ತೊಂದು ಹೆಸರಿದೆ. ಹೇಗೆ ನಾಮಪದಕ್ಕೆ ಸುಬಂತ ಅಂತ ಹೆಸರಿದೆಯೋ ಹಾಗೆ ಕ್ರಿಯಾಪದಕ್ಕೆ ತಿಗಂತಂ. ತೀತಃ ಅಂತಿ ಮೊದಲಾದ ಪ್ರತ್ಯಯಗಳನ್ನು ಹೊಂದಿರುವಂತಹ ಶಬ್ದ ಅಂತ ಹೇಳಿ ನಾವು ಕರಿತೇವೆ. ಪ್ರಾಯಃ 2,000 ಧಾತವಃ ಸಂತಿ. ತೇ ದಶಸು ಗಣೇಶು ವಿಭಕ್ತಾಃ. ಸಂಸ್ಕೃತ ಭಾಷಾಯಾಂ ಪ್ರಾಯಃ 2,000 ಸಂಸ್ಕೃತ ಭಾಷೆಯಲ್ಲಿ 2,000ಕ್ಕಿಂತಲೂ ಹೆಚ್ಚಿನ ಧಾತುಗಳು ಸಂತಿ ಇವೆ. ತೇ ದಶಸು ಗಣೇಶು ವಿಭಕ್ತಾಃ. ಆ 2,000ಕ್ಕಿಂತಲೂ ಹೆಚ್ಚಿಗೆ ಇರುವಂತಹ ಧಾತುಗಳನ್ನು ವ್ಯಾಕರಣಶಾಸ್ತ್ರಜ್ಞ ಪಾಣಿನಿಯು 10 ವಿಭಾಗಗಳಾಗಿ 10 ಗಣಗಳಲ್ಲಿ ಅದನ್ನು ವಿಂಗಡಿಸಿದ್ದಾನೆ. ಅಸ್ಮಾಕಂ ಸೌಕರ್ಯಾರ್ಥಂ ತೇ ಧಾತವಃ ದಶಸು ಗಣೇಶು ವಿಭಕ್ತಾಃ. 10 ಗಣಗಳಲ್ಲಿ ವಿಂಗಡಣೆ ಮಾಡಿವೆ. ಅತ್ರ ದಶ ಗಣಾನಾಂ ನಾಮಾನಿ ಸಂತಿ. ಪಠಾಮಿ, ಪಶ್ಯಂತು. ಭ್ವಾದಿಃ, ಭ್ವಾದಿಗಣಂ, ಭ್ವಾದಿಗಣಃ ಅಂತೇಳಿ ಒಂದು. ಅದಾದಿಃ, ಜುಹೋತ್ಯಾದಿಃ, ದಿವಾದಿಃ, ಸ್ವಾದಿಃ, ತುದಾದಿಃ, ರುದಾದಿಃ, ತನಾದಿಃ, ಕ್ರಿಯಾದಿಃ, ಚುರಾದಿಃ. ಏತೆ ದಶ ಗಣಾಃ. ಇವು 10 ಗಣಗಳು. ಇವುಗಳ ಬಗ್ಗೆ ಸಾಮಾನ್ಯ ಪರಿಚಯ ಇರಬೇಕು.
ಏತೆ ಪುನಃ ಪರಸ್ಮೈಪದಿನಃ ಆತ್ಮನೇಪದಿನಃ ಉಭಯಪದಿನಃ ಇತಿ ತ್ರಿಧಾ ವಿಭಕ್ತಾಃ. ಧಾತೂನಾಂ ತ್ರಿಪ್ರಕಾರಾಃ ಭವಂತಿ. ಮತ್ತೆ ಧಾತುಗಳಿಗೆ ಮೂರು ಪ್ರಕಾರಗಳು, ಧಾತುಗಳನ್ನು ಮೂರು ವಿಭಾಗ ಮಾಡ್ತೇವೆ. ಒಂದನೆಯದು ಪರಸ್ಮೈಪದಿನಃ ಧಾತವಃ, ಪರಸ್ಮೈಪದಿ ಧಾತು ಅಂತ ಕರಿತೇವೆ. ಎರಡನೇದು ಆತ್ಮನೇಪದಿ ಧಾತುಗಳು, ಮತ್ತೊಂದು ಉಭಯಪದಿ ಧಾತುಗಳು ಅಂತ ಹೇಳಿ ಕರೀತೇವೆ. ಪರಸ್ಮೈಪದಿ ಧಾತುಗಳ ಪರಿಚಯ ಈಗಾಗಲೇ ನಿಮಗಾಗಿದೆ. ಉದಾಹರಣೆಗೆ ಪಠತಿ, ಗಚ್ಚತಿ, ಲಿಖತಿ, ಹಸತಿ, ಖಾದತಿ. ಕ್ರಿಯಾಪದದ ಕೊನೆಯಲ್ಲಿ ಇ ಎಂಬ ಅಕ್ಷರದಿಂದ ಅಂತ್ಯವಾಗಿರುವಂತಹ ಕ್ರಿಯಾಪದಗಳನ್ನು ಸಾಮಾನ್ಯವಾಗಿ ಪರಸ್ಮೈಪದಿ ಅಂತ ಹೇಳಿ ನಾವು ಗುರುತಿಸುವ. ಪಠತಿ, ತಿ, ಇ ಕೊನೆಯಲ್ಲಿದೆ. ಗಚ್ಚತಿ, ತ ಪ್ಲಸ್ ಇ, ಈ ರೀತಿ ಗುರುತಿಸಬಹುದು. ಆತ್ಮನೇಪದಿ ಕ್ರಿಯಾಪದಗಳು ನಿಮಗೆ ಪರಿಚಯ ಇದೆ. ವಂದತೆ, ಶೋಭತೆ, ವಿರಾಜತೆ, ವರ್ತತೆ, ವಿದ್ಯತೆ. ಕ್ರಿಯಾಪದದ ಕೊನೆಯಲ್ಲಿ ತೇ, ಇತೆ, ಅಂತೆ ಅಂತ ಹೇಳಿ ಪ್ರತ್ಯಯಗಳು ಇರುವಂಥದ್ದು ಆತ್ಮನೇಪದಿ. ಇನ್ನು ಕೆಲವು ಧಾತುಗಳು ಉಭಯಪದಿನಃ, ಪರಸ್ಮೈಪದಿಯಲ್ಲಿಯೂ ಬಳಸ್ಬೋದು, ಆತ್ಮನೇಪದಿಯಲ್ಲಿಯೂ ಬಳಸ್ಬೋದು. ಉದಾಹರಣೆಗೆ ಒಂದು ಕೃ ಧಾತು, ಕರೋತಿ ಮಾಡುತ್ತಾನೆ ಪರಸ್ಮೈಪದಿ, ಕುರುತೆ ಆತ್ಮನೇಪದಿ ಕ್ರಿಯಾಪದ. ಹಾಗಾಗಿ ಪರಸ್ಮೈಪದ, ಆತ್ಮನೇಪದ, ಉಭಯಪದ ಎಂಬುದಾಗಿ ಕ್ರಿಯಾಪದಗಳಲ್ಲಿ ಧಾತುಗಳಲ್ಲಿ ಮೂರು ವಿಧ ತಿಳ್ಕೊಳ್ಬೇಕು. ಸರ್ವೇಷಾಮಪಿ ಧಾತೂನಾಂ ಕಾಲಾದಿ ಅರ್ಥ ಪ್ರತಿಪಾದನಾರ್ಥಂ ದಶ ಲಕಾರಾಃ ಭವಂತಿ. ಸರ್ವೇಷಾಮಪಿ ಧಾತೂನಾಂ, ಎಲ್ಲ ಧಾತುಗಳಿಗೆ ಕಾಲ ಆದಿ ಅರ್ಥ ಪ್ರತಿಪಾದನಾರ್ಥಂ, ಕಾಲಕ್ಕನುಗುಣವಾಗಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಮೊದಲಾದ ಅರ್ಥಗಳನ್ನು ತಿಳಿಸಿಕೊಳ್ಳಿಕ್ಕೋಸ್ಕರ 10 ದಶ ಲಕಾರಾಃ ಭವಂತಿ. ಇದನ್ನು ಕೂಡ ನೆನಪಿಟ್ಟುಕೊಳ್ಳಬೇಕು. ದಶ ಲಕಾರಾಃ, 10 ಲಕಾರಗಳು ಇವೆ. ತೇಚ, ಯಾವುದೆಲ್ಲ 10 ಲಕಾರಗಳು? ಲಟ್ ವರ್ತಮಾನೆ, ಲೇಟ್ ವೇದೆ, ಭೂತೆ ಲುಂಗ್ ಲಂಗ್ ಲಿಟ್ ಸ್ತಥಾ, ವಿಧಿ ಆಶಿಷೋ ಅಸ್ತು ಲಿಂಗ್, ವಿಧಿ ಆಶಿಷೋ ಅಸ್ತು ಲಿಂಗ್, ಲೋಟೌ ಲೃಂಗ್ ಲುಟ್ ಚ ಭವಿಷ್ಯತಿ. ನೋಡಿ, 10 ಲಕಾರಗಳು ಒಂದೊಂದೇ ಇಲ್ಲಿ ಕೆಳಗೆ ಬರೆದಿದ್ದೇನೆ ನೋಡಿ. ಲಟ್ ಲಕಾರ ವರ್ತಮಾನ ಕಾಲಾರ್ಥೆ ಲಟ್ ಲಕಾರ. ಲಟ್ ವರ್ತಮಾನೆ, ವರ್ತಮಾನೆ ವರ್ತಮಾನ ಕಾಲ ಅರ್ಥದಲ್ಲಿ ಲಟ್ ಲಕಾರ. ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸನ್ನು ನಾವು ಹೇಳುವಾಗ ಕ್ರಿಯಾಪದ ಲಟ್ ಲಕಾರವನ್ನು ಬಳಸ್ತೇವೆ. ಲಂಗ್ ಲುಂಗ್ ಲಿಟ್, ನೋಡಿ ಇಲ್ಲಿ ಲುಂಗ್ ಲಂಗ್ ಲಿಟ್ ಸ್ತತ ಅಂತ ಇದೆ. ಈ 3 ಲಕಾರಗಳು ಲಂಗ್ ಲಕಾರ, ಲುಂಗ್ ಲಕಾರ, ಲಿಟ್ ಲಕಾರ. ಭೂತೆ, ಭೂತಕಾಲಾರ್ಥೆ ಅಂದರೆ ಪಾಸ್ಟ್ ಟೆನ್ಸ್, ಹಿಂದೆ ಆಗಿ ಹೋದಂಥದ್ದನ್ನು ತಿಳಿಸುವಾಗ ನಾವು ಭೂತಕಾಲವನ್ನು ಉಪಯೋಗಿಸಬೇಕು. ಆ ಭೂತಕಾಲಕ್ಕೆ 3 ಲಕಾರಗಳಿವೆ. ಲಂಗ್ ಲುಂಗ್ ಲಿಟ್, ಈ 3 ಲಕಾರಗಳು ಭೂತಕಾಲೆ. ಇನ್ನು ಲೃಟ್ ಲೃಂಗ್ ಲುಟ್ ಇಲ್ಲಿದೆ. ಲೃಟ್ ಲೃಂಗ್ ಇವೆರಡು, ಲೃಟ್ ಮತ್ತು ಲೃಂಗ್ ಮತ್ತು ಲುಟ್, ಲುಟ್ ಲಕಾರ. ಭವಿಷ್ಯತ್ ಕಾಲೆ, ಇದು ಭವಿಷ್ಯತ್ ಕಾಲದಲ್ಲಿ ಉಪಯೋಗ ಮಾಡುವಂಥದ್ದು. ಭವಿಷ್ಯತ್ ಕಾಲ ಅಂತ ಹೇಳಿದರೆ ಫ್ಯೂಚರ್ ಟೆನ್ಸ್ ಅಲ್ವಾ, ಇನ್ನು ಮುಂದೆ ಆಗುವಂಥದ್ದನ್ನು ಹೇಳುವಂಥದ್ದು. ಲೃಟ್ಟಕಾರ, ಲೃಂಗ್ಲಕಾರ ಮತ್ತು ಲುಟ್ಲಕಾರ ಅಂತ ಹೇಳಿ. ಇನ್ನು ಲೋಟ್ಲಕಾರ, ಈ ಲೋಟ್ಲಕಾರ ಎನ್ನುವಂಥದ್ದು ಆಜ್ಞಾ ನಿಮಂತ್ರಣ ಆಮಂತ್ರಣಾದಿ ಅರ್ಥೇಶು. ಆಜ್ಞಾ ನಿಮಂತ್ರಣ, ಆಜ್ಞೆ ಮಾಡುವಾಗ, ನಿಮಂತ್ರಣ ಆಮಂತ್ರಣ, ರಿಕ್ವೆಸ್ಟ್ ಮಾಡುವಾಗ, ಆಮಂತ್ರಣ ಮಾಡುವಾಗ ನಾವು ಈ ಲೋಟ್ ಲಕಾರವನ್ನು ಬಳಸ್ತೇವೆ. ಲೋಟ್ ಆಜ್ಞಾ ನಿಮಂತ್ರಣ ಆಮಂತ್ರಣಾದಿ ಅರ್ಥೇಶು. ಇನ್ನು ಲಿಂಗ್, ವಿಧಿ ಆಶಿಷಃ ಅಸ್ತು ಲಿಂಗ್. ಲಿಂಗ್ ಎನ್ನುವಂತಹ ಲಕಾರ, ಅದರಲ್ಲಿ 2 ಪ್ರಕಾರ, ವಿಧಿಲಿಂಗ್ ಲಕಾರ ಮತ್ತು ಆಶೀರ್ಲಿಂಗ್ ಲಕಾರ. ವಿಧಿ ಆಶಿಷಃ ಅಂತ ಉಂಟು. ಆಶಿಷಃ ವಿಧಿಲಿಂಗ್ ಲಕಾರ ಸಂಭಾವನಾ ಉಪದೇಶ ವಿಧಿ ಇಚ್ಛಾದಿ ಅರ್ಥೇಶು. ಸಂಭಾವನಾ ಊಹೆ ಮಾಡುವಾಗ, ಗೆಸ್ ಮಾಡುವಾಗ, ಉಪದೇಶ ಮಾಡುವಾಗ,
ವಿಧಿ ಆರ್ಡರ್ ಮಾಡುವಾಗ ಇಚ್ಛೆಯನ್ನು ವ್ಯಕ್ತಪಡಿಸುವಾಗ ವಿಧಿಲಿಂಗ್ ಲಕಾರವನ್ನು ನಾವು ಬಳಸ್ತೇವೆ. ಹಾಗೆ ಆಶೀರ್ಲಿಂಗ್ ಆಶೀರ್ವಾದ ಆದಿ ಅರ್ಥೇಶು, ಆಶೀರ್ವಾದ ಮಾಡುವ ಸಂದರ್ಭದಲ್ಲಿಯೂ ಕೂಡ ಲಿಂಗ್ ಲಕಾರ ಆಶೀರ್ಲಿಂಗ್ ಲಕಾರವನ್ನು ನಾವು ಬಳಸ್ತೇವೆ. ಇನ್ನೊಂದು ಲೇಟ್ ಲಕಾರ ಅಂತ ಇದೆ. ಏಷಃ ಲಕಾರ ವೇದೇ ಏವ ಉಪಯುಜ್ಯತೆ. ಇನ್ನೊಂದು ಲೇಟ್ ಲಕಾರ, ಲೇಟ್ ವೇದೆ, ವೇದ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ದಂಥ ಒಂದು ಲಕಾರ ಲೇಟ್ ಲಕಾರ, ಈಗ ಬಳಕೆಯಲ್ಲಿ ಕಡಿಮೆ ಬಳಸೋದಿಲ್ಲ. ಹೀಗೆ 10 ಲಕಾರಗಳು ನಾವು ಧಾತುಗಳಲ್ಲಿ, ಕ್ರಿಯಾಪದಗಳಲ್ಲಿ ನಾವು ಕಾಣುತ್ತೇವೆ. ಇಲ್ಲಿ ಪರೀಕ್ಷೆಗಳಲ್ಲಿ ಚತುರ್ಥ ಪದಕ್ಕೆ ಪ್ರಶ್ನೆಗಳು ಬರ್ಬೋದು. ಇದಿಷ್ಟು 10 ಲಕಾರಗಳನ್ನು ನೆನಪಿಟ್ಕೊಳ್ಬೇಕು. ಲಟ್ಲಕಾರ ವರ್ತಮಾನ ಕಾಲ, ಲಂಗ್ಲಕಾರ ಡ್ಯಾಶ್, ಆಗ ನೀವು ಭೂತಕಾಲಾರ್ಥ ಗುರುತಿಸಬೇಕು. ಲಂಗ್ಲಕಾರ ಭೂತಕಾಲ, ಲೋಟ್ಲಕಾರ ಡ್ಯಾಶ್ ಅಂತ ಹೇಳಿಕೊಟ್ರೆ ಆಜ್ಞಾ ನಿಮಂತ್ರಣಾದಿ ಅರ್ಥೀಶು, ಇದನ್ನು ನೀವು ಗುರುತಿಸಲಿಕ್ಕೆ ಗೊತ್ತಿರಬೇಕು, ಇದನ್ನು ಕಲಿಬೇಕು. ಅಗ್ರೆ ಗಚ್ಚಾಮ. ಅಷ್ಟಮಕಕ್ಷಾಯಾಂ ಪರಸ್ಮೈವಿಧಧಾತೂನಾಂ ಲಟ್ ಲಂಗ್ ಲೃಟ್ ಲೋಟ್ ಲಕಾರಾಣಾಂ ರೂಪಾಣಿ ಅಧೀತಾನೆ. ಎಲ್ಲರೂ ಕೂಡ 8ನೇ ತರಗತಿಯಲ್ಲಿ ನೀವು ಲಟ್ಲಕಾರ, ಪರಸ್ಮೈಪದಿ ಧಾತುಗಳ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್, ಲಂಗ್ಲಕಾರ ಪಾಸ್ಟ್ ಟೆನ್ಸ್, ಲೃಟ್ಲಕಾರ ಫ್ಯೂಚರ್ ಟೆನ್ಸ್ ಮತ್ತು ಲೋಟ್ಲಕಾರಗಳ ಪರಿಚಯ ನಿಮಗಾಗಿದೆ. ಅಸ್ಮಿನ್ ವರ್ಷೆ ನವಮ ಕಕ್ಷಾಯಾಂ ಆತ್ಮನೇಪದಧಾತೂನಾಂ ಲಟ್ ಲಂಗ್ ಲೃಟ್ ಲೋಟ್ एवं ವಿಧಿಲಿಂಗ್ ಲಕಾರಾಣ ಪರಿಚಯ ಕುರ್ಮಃ. ಈ ವರ್ಷ ಆತ್ಮನೇಪದಿ ಧಾತುಗಳು, ಅವುಗಳಲ್ಲಿ ಲಟ್ಲಕಾರ ಲಂಗ್ಲಕಾರ ರೂಪ, ಲೃಟ್ ಫ್ಯೂಚರ್ ಟೆನ್ಸ್, ಲೋಟ್ಲಕಾರ ಆಜ್ಞಾ ನಿಮಂತ್ರಣಾದಿ ಅರ್ಥಗಳಲ್ಲಿ ಮತ್ತು ವಿಧಿಲಿಂಗ್ ಲಕಾರಗಳನ್ನು ಈ ವರ್ಷ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಪಶ್ಯಂತು. ತ್ರಯಃ ಪುರುಷಾಃ ಭವಂತಿ, 3 ಪುರುಷಗಳಿವೆ ಕ್ರಿಯಾಪದಗಳಲ್ಲಿ. ಪ್ರಥಮ ಪುರುಷಃ, ಮಧ್ಯಮ ಪುರುಷಃ, ಉತ್ತಮ ಪುರುಷಃ ಚ. ಪ್ರಥಮ ಪುರುಷಃ ಥರ್ಡ್ ಪರ್ಸನ್, ಮಧ್ಯಮ ಪುರುಷಃ ಸೆಕೆಂಡ್ ಪರ್ಸನ್, ಉತ್ತಮ ಪುರುಷಃ ನಾಮ ಫಸ್ಟ್ ಪರ್ಸನ್. 3 ವಚನಾನಿ ಸಂತಿ, ಏಕವಚನಂ ದ್ವಿವಚನಂ ಬಹುವಚನಂ ಇತಿ. ಅತ್ರ ಪಟ್ ಇತಿ ಧಾತುಃ ಅಸ್ತಿ, ಓದು ಎನ್ನುವಂಥ ಅರ್ಥ. ವಿಧಿಲಿಂಗ್ ಲಕಾರ ಪರಸ್ಮೈಪದಿ, ವಿಧಿಲಿಂಗ್ ಲಕಾರ ನವ ವಿಧಿಲಿಂಗ್ ಲಕಾರೆ ನವ ರೂಪಾಣಿ ಏವಂ ಭವಂತಿ. ವಿಧಿಲಿಂಗ್ ನಾಮ ಊಹೆ, ವಿಧಿ ಉಪದೇಶ, ವಿಧಿ ಊಹೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಉಪಯೋಗ ಮಾಡ್ತೇವೆ. ಪ್ರಥಮ ಪುರುಷ ಏಕವಚನ ರೂಪ ಪಠೇತ್, ಅರ್ಥಾತ್ ಓದಬೇಕು ಎನ್ನುವಂಥ ಅರ್ಥ. ವಿಧಿಲಿಂಗ್ ಹೇಳಿದರೆ ಆರ್ಡರ್ ಮಾಡುವಂಥದ್ದು, ಇಲ್ಲಿ ಹೆಚ್ಚಾಗಿ ಓದಬೇಕು. ನೋಡಿ ರೂಪಗಳು, ಇದನ್ನು ಕಂಠಪಾಠ ಮಾಡಬೇಕು ನೀವು. ಪ್ರಥಮ ಪುರುಷ ಏಕವಚನ ಪಠೇತ್, ಪಠೇತಾಂ ಪಠೇಯುಃ. ಪ್ರಥಮ ಪುರುಷೆ ಪಠೇತ್ ಪಠೇತಾಂ ಪಠೇಯುಃ, ಪಠೇತ್ ಓದಬೇಕು. ಬಾಲಃ ಪಠೇತ್, ಬಾಲಕನು ಓದಬೇಕು. ಪಠೇತಾಂ ಇಬ್ಬರು ಓದಬೇಕು. ಬಾಲಕಾಃ ಪಠೇಯುಃ, ಎಲ್ಲರೂ ಬಾಲಕರು ಓದಬೇಕು. ಓದಬೇಕು ಎನ್ನುವಂಥ ಅರ್ಥ. ಪಠೇತ್ ಪಠೇತಾಂ ಪಠೇಯುಃ. ಮಧ್ಯಮ ಪುರುಷ ಪಠೇಃ ಪಠೇತಂ ಪಠೇತ, ಇದು ಕೂಡ ತ್ವಂ ಪಠೇಃ, ನೀನು ಓದಬೇಕು. ಪಠೇಃ ಪಠೇತಂ ಪಠೇತ. ಉತ್ತಮ ಪುರುಷ ಪಠೇಯಂ ಪಠೇವ ಪಠೇಮ, ಅಹಂ ಪಠೇಯಂ, ನಾನು ಓದಬೇಕು. ಪಠೇಯಂ ಪಠೇವ ಪಠೇಮ, ಇದು 3 ಪುರುಷಗಳಲ್ಲಿ ಕಲಿಬೇಕು. ಪಠೇತ್ ಪಠೇತಾಂ ಪಠೇಯುಃ. ಈಗ ಲಿಖ್ ಧಾತು ಕೊಟ್ಟರೆ ಲಿಖೇತ್ ಲಿಖೇತಾಂ ಲಿಖೇಯುಃ, ಲಿಖೇಃ ಲಿಖೇತಂ ಲಿಖೇತ, ಲಿಖೇಯಂ ಲಿಖೇವ ಲಿಖೇಮ. ಈ ರೀತಿ ಧಾತುಗಳು ಕೊಟ್ಟರೆ ವಿಧಿಲಿಂಗ ರೂಪದಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಕಲಿಬೇಕು. ಹಾಗಾಗಿ ಕಂಠಪಾಠ ಮಾಡಲೇಬೇಕು. ಅಗ್ರೆ ಗಚ್ಚಾಮ. ಅಸ್ ಧಾತು ವಿಧಿಲಿಂಗ್ ಲಕಾರ ಪರಸ್ಮೈಪದಿ. ಸ್ಯಾತ್ ಅಸ್ತಿ ಲಟ್ಲಕಾರ, ಇದು ಪರಸ್ಮೈಪದಿ ಕ್ರಿಯಾಪದಗಳ ರೂಪಗಳು. ಆತ್ಮನೇಪದಿ ಕ್ರಿಯಾಪದಗಳು ಮುಂದೆ ಬರ್ತವೆ. ಸ್ಯಾತ್ ಆಗಬೇಕು ಅಥವಾ ಆಗಬಹುದು, ಊಹೆ ಮಾಡುವಾಗ ಸ್ಯಾತ್. 9 ರೂಪಗಳು ಹೀಗೆ: ಸ್ಯಾತ್, ಸ್ಯಾಂ, ಸ್ಯುಹು, ಸ್ಯಾಹ, ಸ್ಯಾತಂ, ಸ್ಯಾತ, ಸ್ಯಾಂ, ಸ್ಯಾವ, ಸ್ಯಾಮ. ಎಲ್ಲೋ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಪೇಜ್ ನಂಬರ್ 34, 34ನೇ ಪೇಜಿನಲ್ಲಿ ಇವೆ, ಗಮನಿಸಿ. ಸ್ಯಾತ್, ಸ್ಯಾಂ, ಸ್ಯುಹು,
ಸ್ಯಾಹ ಸ್ಯಾತಂ ಸ್ಯಾತ ಸ್ಯಾಂ ಸ್ಯಾವ ಸ್ಯಾಮ ಎಂಬುದಾಗಿ. ಹಾಗೆ ಅಸ್ ಧಾತು ಲಂಗ್ಲಕಾರದಲ್ಲಿ ಪರಸ್ಮೈಪದಿ ಲಂಗ್ಲಕಾರ ರೂಪ ಆಸೀತ್. ಇದನ್ನು ಕಲ್ತಿದ್ದೀರಾ. ಆಸೀತ್ ಆಸ್ತಾಂ ಆಸನ್ ಪ್ರಥಮ ಪುರುಷ. ರಾಜ ಆಸೀತ್. ಬಾಲೌ ಆಸ್ತಾಂ ಇಬ್ಬರು ಬಾಲಕರು ಇದ್ದರು. ಬಾಲಾಹ ಆಸನ್ ಬಾಲಕರು ಇದ್ದರು. ಈ ರೀತಿ ಆಸೀತ್ ಆಸ್ತಾಂ ಆಸನ್ ಆಸೀಹಿ ಆಸ್ತಂ ಆಸ್ತ ಆಸಂ ಆಸ್ವ ಆಸ್ಮ ತ್ವಂ ಆಸೀಹಿ ನೀನು ಇದ್ದಿ. ಅಹಂ ಆಸಂ ನಾನು ಇದ್ದೆ. ಇದನ್ನು ಕೂಡ ಕಲಿಬೇಕು. ಇನ್ನು ಅಸ್ ಧಾತು ಲೋಟ್ಲಕಾರ ಪರಸ್ಮೈಪದಿಯ ಲೋಟ್ಲಕಾರ. ಆಜ್ಞಾ ನಿಮಂತ್ರಣ ಆಮಂತ್ರಣಾದಿ ಅರ್ಥೇಶು. ರಿಕ್ವೆಸ್ಟ್ ಮಾಡುವಾಗ, ಆಜ್ಞೆ ಮಾಡುವಾಗ, ನಿಮಂತ್ರಣ ಮಾಡುವಾಗ ಪ್ರಥಮ ಪುರುಷ ಏಕವಚನ ಅಸ್ತು ಆಗಲಿ ಎನ್ನುವಂಥ ಅಸ್ತು ಅರ್ಥ. ಅಸ್ತು ಸ್ತಾತ್ ಇಲ್ಲಿ ಪ್ರಥಮ ಪುರುಷ ಏಕವಚನ 2 ರೂಪಗಳಿವೆ. ಸಾಮಾನ್ಯವಾಗಿ ಮೊದಲ ರೂಪವನ್ನು ಕಲಿತೇವೆ ನಾವು. ಅಸ್ತು ಅಥವಾ ಸ್ತಾತ್, ಸ್ತಾಂ ದ್ವಿವಚನ, ಸಂತು ಬಹುವಚನ. ಅಸ್ತು ಸ್ತಾಂ ಸಂತು. ಏಧಿ ಅಥವಾ ಸ್ಥಾತ್ 2 ರೂಪಗಳಿವೆ. ಏಧಿ ಸ್ಥಾತ್ ದ್ವಿವಚನಂ ಸ್ತಂ ಬಹುವಚನಂ ಸ್ಥ. ಏಧಿ ಸ್ತಂ ಸ್ಥ. ಅಸಾನಿ ಅಸಾವ ಅಸಾಮ. ಅಸ್ತು ಸ್ತಾಂ ಸಂತು ಏಧಿ ಸ್ತಂ ಸ್ಥ ಅಸಾನಿ ಅಸಾವ ಅಸಾಮ. ಇದನ್ನು ಕೂಡ ಕಲಿಬೇಕು. ಹಾಗೆ ಕೃಧಾತು ಇದೆಲ್ಲ ಪುನರಾವರ್ತನೆ, ಹಿಂದೆ ಕಲಿತದ್ದು ಮತ್ತೊಮ್ಮೆ ಸ್ಮರಿಸಿಕೊಳ್ಳಿ. ಕೃಧಾತು ಲಂಗ್ಲಕಾರ ಪರಸ್ಮೈಪದಿ. ಭೂತಕಾಲಾರ್ಥದಲ್ಲಿ ಅಕರೋತ್ ಮಾಡಿದನು. ಕರೋತಿ ಲಟ್ಲಕಾರ. ಅಕರೋತ್ ಮಾಡಿದನು ಲಂಗ್ಲಕಾರ. ಅಕರೋತ್ ಅಕುರುತಾಂ ಅಕುರ್ವನ್. ಅಕರೋಹ ಅಕುರುತಂ ಅಕುರುತ. ಅಕರವಂ ಅಕುರ್ವ ಅಕುರ್ಮ. ಕಂಠಪಾಠ ಕರಣೀಯ. ಲೋಟ್ಲಕಾರ ರೂಪಂ. ಕರಿಷ್ಯತಿ ಲೃಟ್ಲಕಾರ. ಕೃಧಾತು ಲೃಟ್ಲಕಾರ ಭವಿಷ್ಯತ್ ಕಾಲಾರ್ಥೆ ಪರಸ್ಮೈಪದಿ. ಕರಿಷ್ಯತಿ ಮಾಡಲಿರುವನು, ಮಾಡುವನು. ಇನ್ನು ಮುಂದೆ ಲೃಟ್ಲಕಾರ ಭವಿಷ್ಯತ್ ಕಾಲ. ಕರಿಷ್ಯತಿ ಕರಿಷ್ಯತಃ ಕರಿಷ್ಯಂತಿ. ಕರಿಷ್ಯಸಿ ಕರಿಷ್ಯಥಃ ಕರಿಷ್ಯಥ. ಕರಿಷ್ಯಾಮಿ ಕರಿಷ್ಯಾವಹ ಕರಿಷ್ಯಾಮಃ. ಏವಂ ಪಠಿಷ್ಯತಿ ಪಠಧಾತು ತಗೊಂಡ್ರೆ ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ. ಪಠಿಷ್ಯಸಿ ಪಠಿಷ್ಯತಃ ಪಠಿಷ್ಯತ. ಪಠಿಷ್ಯಾಮಿ ಪಠಿಷ್ಯಾವಹ ಪಠಿಷ್ಯಾಮಃ. ಕೃಧಾತು ಲೋಟ್ಲಕಾರ ಪರಸ್ಮೈಪದಿ ಲೋಟ್ಲಕಾರ. ಇದು ಕೂಡ ಕಲ್ತಾಗಿದೆ. ಕರೋತು ಮಾಡಲಿ. ಕರೋತು ಕುರುತಾಂ 2 ರೂಪ ಇದೆ. ಮೊದಲ ರೂಪವನ್ನು ಸಾಮಾನ್ಯ ನಾವು ಕಲಿತೇವೆ. ಪರೋತು ಅಥವಾ ಕುರುತಾತ್. ಕುರುತಾಂ ಕುರುವಂತು ದ್ವಿವಚನಂ ಕುರುತಾಂ ಇಬ್ಬರು ಮಾಡಲಿ. ಬಹುವಚನ ಕುರುವಂತು ಮಾಡಿರಿ. ಕುರು ಕುರುತಾತ್ ಇಲ್ಲಿ ಕೂಡ 2 ರೂಪ ಇದೆ. ಕುರು ಕುರುತಾತ್. ಕುರುತಂ ಕುರುತ. ಕರವಾಣಿ ಕರವಾವ ಕರವಾಮ. ಪಠಧಾತು ತಗೊಂಡ್ರೆ ಪಠತು ಪಠತಾಂ ಪಠಂತು. ಪಠ ಪಠತಂ ಪಠತ. ಪಠಾನಿ ಪಠಾವ ಪಠಾಮ. ಈ ರೀತಿ. ಲಿಖತು ಲಿಖತಾಂ ಲಿಖಂತು. ಲಿಖ ಲಿಖತಂ ಲಿಖತ. ಲಿಖಾನಿ ಲಿಖಾವ ಲಿಖಾಮ. ಲೋಟ್ಲಕಾರ. ಇನ್ನು ವಿಧಿಲಿಂಗ್ ಲಕಾರ. ಕೃಧಾತು ಪರಸ್ಮೈಪದಿ ವಿಧಿಲಿಂಗ್ ಕುರ್ಯಾತ್. ಕುರ್ಯಾತ್ ಕುರ್ಯಾತಾಂ ಕುರ್ಯುಹು. ಕುರ್ಯಾತ್ ಮಾಡಬೇಕು. ಭೋಜನಂ ಕುರ್ಯಾತ್ ಊಟ ಮಾಡಬೇಕು. ವಿಧಿಲಿಂಗ್ ಆರ್ಡರ್ ಮಾಡುವಂಥದ್ದು. ಕುರ್ಯಾತ್ ಕುರ್ಯಾತಾಂ ಕುರ್ಯುಹು. ಕುರ್ಯಾಹ ಕುರ್ಯಾತಂ ಕುರ್ಯಾತ. ಕುರ್ಯಾಂ ಕುರ್ಯಾವ ಕುರ್ಯಾಮ. ಇದನ್ನು ಕಲಿಬೇಕು. ಈಗ ನೋಡಿ ಆತ್ಮನೇ ಪದಿ. ವದಿ ಧಾತು ಲಟ್ಲಕಾರ. ಆತ್ಮನೇ ಪದಿ ವರ್ತಮಾನ ಕಾಲಾರ್ತೆ. ವಂದತೆ ತೇ ಇತೆ ಅಂತೆ ಪ್ರತ್ಯಯಗಳು ಕೊನೆಯಲ್ಲಿರ್ತವೆ. ರೂಪಗಳು ಆತ್ಮನೇ ಪದಿ ಹೀಗಿವೆ. ವಂದತೆ ವಂದೇತೆ ವಂದಂತೆ. ವಂದಸೆ ವಂದೇಥೆ ವಂದದ್ವೆ. ವಂದೇ ವಂದಾವಹೆ ವಂದಾಮಹೆ. ವಂದತೆ ನಮಿಸುತ್ತಾನೆ. ಈ ಕ್ರಿಯಾಪದ ಕಲ್ತಿದ್ದೀರಾ. ಶೋಭತೆ ಅಂತಿದ್ರೆ ಶೋಭತೆ ಶೋಭೇತೆ ಶೋಭಂತೆ. ಶೋಭಸೆ ಶೋಭೇತೆ ಶೋಭದ್ವೆ. ಶೋಭೆ ಶೋಭಾವಹೆ ಶೋಭಾಮಹೆ. ಇದನ್ನು ಗಮನಿಸಿ. ಮುಂದೆ ವದಿಧಾತು ಲಂಗ್ಲಕಾರ ರೂಪ. ಆತ್ಮನೇಪದಿ ಗಮನಿಸಿ. ಆತ್ಮನೇಪದಿ ಲಂಗ್ಲಕಾರ. ಅವಂದತ ಪ್ರಥಮ ಪುರುಷ ಏಕವಚನಂ. ವಂದಿಸಿದನು. ವಂದತೆ ವಂದಿಸುತ್ತಾನೆ. ಅವಂದತ ವಂದಿಸಿದನು. ಲಂಗ್ ಲಕಾರ ಆತ್ಮನೇಪದಿ. ನೋಡಿ ರೂಪಗಳು. ಅವಂದತ ಅವಂದೇತಾಂ ಅವಂದಂತ. ಅವಂದತ ವಂದಿಸಿದನು.
ಅವಂದೇತಾಂ ಇಬ್ಬರು ವಂದಿಸಿದರು, ಅವಂದಂತ ವಂದಿಸಿದರು. ಅವಂಧತಾಃ ಅವಂಧೇತಾಂ ಅವಂಧಧ್ವಂ. ಉತ್ತಮ ಪುರುಷಃ ಅವಂದೇ ಅವಂದಾವಹಿ ಅವಂದಾಮಹಿ. ಅವಂದತ ಅವಂದೇತಾಂ ಅವಂದಂತ, ಅವಂಧತಾಃ ಅವಂದೇಥಾಂ ಅವಂದಧ್ವಂ, ಅವಂದೇ ಅವಂದಾವಹಿ ಅವಂದಾಮಹಿ. ಶೋಭತೆ ಅಂತ ಕೊಟ್ಟರೆ ಶೋಭಧಾತು ಶೋಭತೆ, ಲಂಗ್ಲಕಾರದಲ್ಲಿ ಅಶೋಭತ ಅಂತ ಆಗ್ತದೆ. ಅಶೋಭತ ಅಶೋಭೇತಾಂ ಅಶೋಭಂತ, ಅಶೋಭೇತಾಃ ಅಶೋಭೇತಾಂ ಅಶೋಭಧ್ವಂ, ಅಶೋಭೆ ಅಶೋಭಾವಹಿ ಅಶೋಭಾಮಹಿ. ಇದನ್ನು ಚೆನ್ನಾಗಿ ಕಲಿಬೇಕು, ಕಂಠಪಾಠ ಮಾಡಬೇಕು. ಇನ್ನು ವದಿಧಾತು ಲೃಟ್ಲಕಾರ ರೂಪ, ಫ್ಯೂಚರ್ ಟೆನ್ಸ್, ಮುಂದೆ ಆಗುವಂಥದ್ದು, ಭವಿಷ್ಯತ್ ಕಾಲ. ವಂದಿಷ್ಯತೆ ವಂದಿಸುವನು, ವಂದಿಸಲಿರುವನು ಅಂತ ಅರ್ಥ. ಸುಲಭ ಇದೆ. ವಂದಿಷ್ಯತೆ ವಂದಿಷ್ಯೇತೆ ವಂದಿಷ್ಯಂತೆ. ಲಟ್ಲಕಾರ ರೂಪದ ಹಾಗೆ ಶ್ ಆದೇಶವಾಗ್ತದೆ. ವಂದಿಷ್ಯತೆ ವಂದಿಷ್ಯೇತೆ ವಂದಿಷ್ಯಂತೆ, ವಂದಿಷ್ಯಸೆ ವಂದಿಷ್ಯೇಥೆ ವಂದಿಷ್ಯದ್ವೇ, ವಂದಿಷ್ಯೆ ವಂದಿಷ್ಯಾವಹೆ ವಂದಿಷ್ಯಾಮಹೆ. ಇದು ಲೃಟ್ ಲಕಾರ, ಆತ್ಮನೇಪದಿಯ ಲೃಟ್ಲಕಾರ ರೂಪ. ಇನ್ನು ವದಿಧಾತು ಲೋಟ್ಲಕಾರ. ಇದು ನೀವು ಈ ವರ್ಷ ಹೊಸದಾಗಿ ಕಲಿಯುವಂಥದ್ದು. ಲೋಟ್ಲಕಾರ ಆತ್ಮನೇಪದಿ, ವಂದತಾಂ ವಂದಿಸಲಿ ಎನ್ನುವಂಥ ಅರ್ಥ. ಲೋಟ್ಲಕಾರ ಸರಿಯಾಗಿ ಗಮನಿಸಿ, ಕೇಳಿ, ನೋಡಿ. ವಂದತಾಂ ವಂದೇತಾಂ ವಂದಂತಾಂ. ವಂದತಾಂ ಹೇಳಿದರೆ ವಂದಿಸಲಿ, ವಂದೇತಾಂ ಇಬ್ಬರು ವಂದಿಸಲಿ, ವಂದಂತಾಂ ಬಾಲಕಾಹ ವಂದತಾಂ ಬಾಲಕರೆಲ್ಲರೂ ವಂದಿಸಲಿ. ಲೋಟ್ಲಕಾರ ಆಜ್ಞೆ, ನಿಮಂತ್ರಣ ಮಾಡುವಾಗ, ರಿಕ್ವೆಸ್ಟ್ ಮಾಡುವಾಗ ಉಪಯೋಗ ಮಾಡುವಂಥದ್ದು. ವಂದತಾಂ ವಂದೇತಾಂ ವಂದಂತಾಂ, ವಂಧಸ್ವ ವಂದೇಥಾಂ ವಂದಧ್ವಂ, ವಂದೈ ವಂದಾವಹೈ ವಂದಾಮಹೇ. ಶೋಭತೆ ಲಟ್ಲಕಾರ, ಶೋಭತಾಂ ಲೋಟ್ಲಕಾರ. ಹೇಗೆ ರೂಪ ಅಪ್ಲೈ ಮಾಡಿ. ಶೋಭತಾಂ ಶೋಭೇತಾಂ ಶೋಭಂತಾಂ, ಶೋಭಸ್ವ ಶೋಭೇತಾಂ ಶೋಭಧ್ವಂ, ಶೋಭೈ ಶೋಭಾವಹೈ ಶೋಭಾಮಹೇ. ಈ ರೀತಿ ಕ್ರಿಯಾಪದ ಲೋಟ್ಲಕಾರ ಆತ್ಮನೇಪದಿ ಲೋಟ್ಲಕಾರ ರೂಪ, ಇದನ್ನು ಕಲಿಬೇಕು. ಇನ್ನು ಕೊನೆಯದ್ದು ವಿಧಿಲಿಂಗ್ ಲಕಾರ. ವದಿಧಾತು ವಿಧಿಲಿಂಗ್ ಲಕಾರ ಆತ್ಮನೇಪದಿ. ವಂದೇತ ಅಂತ, ವಂದಿಸಬೇಕು. ವಂದೇತ ವಂದೇಯಾತಾಂ ವಂದೇರನ್, ವಂದೇಥಾಃ ವಂದೇಯಾಥಾಂ ವಂದೇಧ್ವಂ, ವಂದೇಯ ವಂದೇವಹಿ ವಂದೇಮಹಿ. ವಂದೇತ ವಂದಿಸಬೇಕು, ಸಹ ವಂದೇತ ಅವನು ವಂದಿಸಬೇಕು, ಬಾಲಃ ವಂದೇತ ಬಾಲಕನು ವಂದಿಸಬೇಕು, ವಂದೇಯಾತಾಂ ಅವರಿಬ್ಬರು ವಂದಿಸಬೇಕು, ತೌ ವಂದೇಯಾತಾಂ ಅವರಿಬ್ಬರು ವಂದಿಸಬೇಕು, ತೇ ವಂದೇರನ್ ಅವರು ವಂದಿಸಬೇಕು, ಬಾಲಕಾಹ ವಂದೇರನ್ ಬಾಲಕರು ವಂದಿಸಬೇಕು. ಈ ರೀತಿ. ತ್ವಂ ವಂದೇತಾಹ ನೀನು ವಂದಿಸಬೇಕು, ನೀವಿಬ್ಬರು ವಂದಿಸಬೇಕು, ಬಹುವಚನ ನೀವು ವಂದಿಸಬೇಕು. ಅಹಂ ವಂದೇಯ ನಾನು ವಂದಿಸಬೇಕು, ಅಥವಾ ನಾನು ವಂದಿಸುತ್ತೇನೆ, ಅಥವಾ ವಂದಿಸಬಹುದು. ವಂದೇವಹಿ ನಾವಿಬ್ಬರು ವಂದಿಸುವೆವು, ವಯಂ ವಂದೇವಹಿ ನಾವು ವಂದಿಸಬೇಕು, ನಾವು ವಂದಿಸುವೆವು. ವಂದೇತ ಇದು ಆತ್ಮನೇಪದಿ ಕ್ರಿಯಾಪದ. ಶೋಭತೆ ಅಂತಿದ್ರೆ ಲಟ್ಲಕಾರ ಆತ್ಮನೇಪದಿ, ಶೋಭೇತ ಅಂತ ವಿಧಿಲಿಂಗ್ ಲಕಾರ. ಶೋಭೇತ ಶೋಭೇಯಾತಾಂ ಶೋಭೇರನ್, ಶೋಭೇತಾಃ ಶೋಭೇಯಾತಾಂ ಶೋಭೇಧ್ವಂ, ಶೋಭೇಯ ಶೋಭೇವಹಿ ಶೋಭೇಮಹಿ. ಈ ರೀತಿ ಆತ್ಮನೇಪದಿಯ ವಿಧಿಲಿಂಗ್ ರೂಪವನ್ನು ಸ್ಪಷ್ಟವಾಗಿ ಚಂದ ಮಾಡಿ ಕಲಿಬೇಕು ವಿದ್ಯಾರ್ಥಿಗಳೇ. ಅಭ್ಯಾಸ ಮಾಡಿ. ಪ್ರಿಯ ವಿದ್ಯಾರ್ಥಿನಃ ಏವಂ ಪ್ರಕಾರೇಣ ಆತ್ಮನೇಪದಿ ಕ್ರಿಯಾಪದೇಶು ಲಟ್ ಲಂಗ್ ಲೋಟ್ ಲೃಟ್ ವಿಧಿಲಿಂಗ್ ಲಕಾರೇಶು ಕ್ರಿಯಾಪದಾನಾಂ ನಿರ್ಮಾಣಂ ಅಸ್ಮಾಭಿಃ ಜಾತಂ. ಎಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಸಮ್ಯಕ್ ಅಭ್ಯಾಸಂ ಕುರ್ವಂತೋ. ಅಗ್ರಿಮ ಪಾಠೆ ಪುನಃ ಮಿಲಾಮಃ. ಧನ್ಯವಾದಾः. ಶುಭಮಸ್ತು.